ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ ನಿನ್ನ ಹೆಸರಿನಾಗೆ ಬಾರ್ ನಡೆಸ್ತಾವನೆ. ಕಂಟಿ ಸಮಾಧಾನ. ಅವ ಇವನಿಗೆ ನೀನ್ ಹೇಳ್ದ ಈ ಬಾರ್ ನಿಂದೆ ಅಂತ ಹೇಳ್ತಾವನೆ. ನೀನ್ ಹೇಳವ ಇವನ್ನೊಳಗೆ ಸೀಳಾಕ್ಬಿಡ್ತೀನಿ. ಕಂಟಿ ಹೊಸ ಸಮಾಧಾನ ಮಾಡ್ಕ ಮಗ. ಅತ್ತೆ ಇವ್ರು ಬೇಕು ಅಂತಾನೆ ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತು. ನಿಮ್ಮ ಹೆಸರು ಇಟ್ಕೊಂಡು ಇವ್ರು ಬೇಳೆ ಬೇಯಿಸ್ಕೊತಿದ್ದಾರೆ. ಬನ್ನಿ ಈಗಲೇ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಾರ್ ಮುಚ್ಚೋಣ. ಕಂಪ್ಲೇಂಟ್ ಎಲ್ಲ ಬೇಕಾಗಿಲ್ಲ. ಅವ್ವ ಇವನ್ ಚಪ್ಪಲಿ ತಗೊಂಡು ಹೊಡೆಯ ಗಂಟ ನಂಗೆ ಸಮಾಧಾನ ಇಲ್ಲ. ಶ್ರೀ ನೀವು ತಾಳ್ಮೆ ಕಳ್ಕೊಬೇಡಿ. ನೀವು ಹೀಗೆಲ್ಲ ರಿಯಾಕ್ಟ್ ಮಾಡಲಿ ಅಂತಾನೆ ಇವ್ರು ಮಾಡ್ತಿರೋದು. ಅವ ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳವ. ಆಮೇಲೆ ಏನ್ ಮಾಡಬೇಕು ಅಂತ ನನಗೆ ಸಂದ ಗೊತ್ತೈತೆ. ಅಮ್ಮೋರೆ, ನಿಮ್ಮ ಮಗ ನನ್ನನ್ನು ಮಾತಾಡೋಕ್ಕೂ ಬಿಡ್ದಂಗೆ ಕೂಗಾಡ್ತಾವನೆ. ಬಸ್ಸಿ ಬುದ್ಧಿ ಹೇಳಿ ಅಮ್ಮೋರೆ. ಸುಮ್ಕಿದ್ರೆ ಸರಿ. ಅವ ಹೇಳವ. ಅಮ್ಮೋರೆ, ಈ ಹಿಂದೆನೂ ಇವರು ಹಿಂಗೆ ಮಾಡಿದ್ರಲ್ಲ, ಅದು ನಿಮಗೆ ಗೊತ್ತು. ಆಗ ಮೆಸ್ಸಿಗೆ ಶಾನ ತೊಂದರೆ ಆಗೋಗಿತ್ತು. ಈಗ ಹೆಣ್ಮಕ್ಳು ಶಾನ ಬೇಜಾರು ಮಾಡ್ಕೊಂತ ಇದ್ದಾರೆ. ಗಂಡ್ಮಕ್ಳು ದುಡಿದೆ ಬಂದು ಇಲ್ಲೇ ಕೂತ್ಕೋತಾವ್ರೆ ಅಂತ ನೀವೇ ಒಸಿ ಅವ್ರಿಗೆ ಬುದ್ಧಿ ಹೇಳಿ. ಅವ ಯಾಕವ ಸುಮ್ಕಿದ್ಯಾ? ಇವನ್ನ ಏನ್ ಮಾಡೋದಂತ ಹೇಳವ. ಕಂಟಿ ಈ ಬಾರು ನಂದೇ. ನಾನೇ ಈರ್ಭದ್ರಂಗೆ ಹೇಳಿ ಈ ಬಾರ್ ನಡೆಸ್ತೀವಿ. ಸಾಕೇನಪ್ಪ? ಸಾಕಾ? ಅಮ್ಮೋರೆ, ನನ್ನ ಬಿಸ್ನೆಸ್ಗೆ ತುಂಬ ತೊಂದರೆ ಕೊಡ್ತಾವ್ರೆ. ಫಸ್ಟು ಕರ್ಕೊಂಡೋಗಿ. ಅತ್ತೆ ಏನು ಹೇಳ್ತಿದ್ದೀರಾ? ಹೌದು ಸ್ನೇಹ, ಆದರೆ ಅದನ್ನೆಲ್ಲ ಇಲ್ಲಿ ಮಾತಾಡೋದು ಬೇಡ. ಪುಟ್ಟಕ್ಕ ನಡಿ, ನಿಮ್ಮ ಮನೆಗೆ ಹೋಗಿ ಮಾತಾಡೋಣ. ನಡ್ರಿ ಹೇಳ್ರಿ. ಅತ್ತೆ ನೀವು ಈ ಥರ ಕೆಲಸ ಮಾಡ್ತೀರಾ ಅಂತ ನಂಗೆ ನಂಬಕ್ಕೆ ಆಗ್ತಿಲ್ಲ. ನೀವು ಯಾಕೆ ವೀರಭದ್ರನ್ ಜೊತೆ ಕೈ ಸೇರಿ ಇದನ್ನೆಲ್ಲ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ಯಾ ಅಲ್ವೇನವ? ನೀನು ಕೇಳ್ತಿರೋದೇನೋ ಸರಿನೇಯ, ಆದರೆ ಇದ್ರಾಗೆ ತೆಪ್ಪೈತೆ ಅಂತ ನನ್ಗೆ ಅನ್ನಿಸ್ತಿಲ್ವೇ? ಆದರೆ ಅಮ್ಮೋರೆ, ನನಗೆ ಗೊತ್ತಿರೋ ಹಂಗೆ ನೀವು ಕುಡಿಯೋದನ್ನು ಒಪ್ತಿರ್ಲಿಲ್ಲ. ಜನರ ಬದುಕು ಚೆಂದಾಕಿರ್ಬೇಕು ಅಂತ ಹೇಳ್ತಿದ್ರಿ. ಈಗ ಈ ಅಂಗಡಿ ಶುರುವಾದರೆ ಜನರ ಬದುಕು ಹಾಳಾಗೋಯ್ತದೆ ಅಮ್ಮೋರೆ. ನೀನು ಹೇಳೋದು ಕೇಳ್ತಿದ್ರೆ ಇಡೀ ಪ್ರಪಂಚದಾಗೆ ಇದೊಂದೇ ಅಂಗಡಿ ಇರೋದು ಅನ್ನೋಂಗಿದೆಯಲ್ಲ ಪುಟ್ಟಕ್ಕ. ಅಯ್ಯಯ್ಯೋ, ಹಂಗಲ್ಲ ಅಮ್ಮರೆ. ಬೇರೆ ಯಾರಾದರೂ ಮಾಡಿದರೆ ಕಾಸ್ಗೋಸ್ಕರ ಮಾಡ್ತಾವ್ರೆ ಅನ್ಕೋಬೋದು. ಆದರೆ ನೀವು ನಾನುವೇ ಕಾಸ್ಗೋಸ್ಕರನೇ ಮಾಡ್ತಿರೋದು ಗೋಪಾಲಯ್ಯ ಅವರೇ.
ಬರ್ತೀನಿ. ಅವೆಲ್ಲ ಎಂಥದ್ದು ಬೇಡ, ನಡ್ರಿ. ನೀನು ಹೊಸಿ ಸುಮ್ಕಿರೋ ಪಾಪ. ಈ ವಯ್ಯ ನಮ್ಗೆ ಯಾರು ಇಲ್ಲ, ಎಲ್ಲ ಮಾರ್ಕೊಂಡು ಬೀದಿಗೆ ಬಂದಿದ್ದೀವಿ ಅಂತ ಹೇಳ್ತಾವ್ರೆ. ಅದು ಅಲ್ಲದೆ ಯಾರೋ ಬೆನ್ನಿಂದ ಬಿದ್ದವ್ರಂತೆ. ಹಾಂ, ಒಂಟಿ ಹೆಣ್ಮಗಳನ್ನ ಜೊತೆಗೆ ಇಕ್ಕೊಂಡು ಬೀದಿಲಿ ಬಿತ್ಕೊಂಡ್ರೆ ಬೀದಿ ನಾಯಿಗಳು ಸುಮ್ಕೆ ಬಿಡ್ತಾವ? ನಮ್ಮಲ್ಲಿ ಹೆಣ್ಮಕ್ಳಿಲ್ವೇ? ಆಟ ಗೊತ್ತಾಗಿಲ್ವ ನಿಂಗೆ? ಸುಮ್ಕಿರು. ನಂಗೆ ಈ ಹುಡುಗಿನ ನೋಡ್ತಿದ್ರೆ ಮನಸ್ಸಿಗೊಂಥರ ಆಯ್ತದೆ. ಈ ಹುಡುಗಿಗೋಸ್ಕರ ನಾನು ಒಪ್ಕೋತೀನಿ. ನೋಡಪ್ಪ, ನೀವು ಮೆಸ್ನ ಕೆಲಸ ಮಾಡ್ಕೊಂಡಿರಿ. ನಿಮ್ಮ ಮಗಳು ನನ್ನ ಮಗಳ ಜೊತೆನೇ ಇರಲಿ. ಹಾಂ, ಹ್ಞೂ. ನಾನು ಯೋಟೆ ಕೇಳಿದ್ರು ಮನಸ್ಫೂರ್ತಿಯಾಗಿ ನಿಮ್ಮ ಬಗ್ಗೆ ನೀವು ಏನೂ ಹೇಳ್ಕೊತಾ ಇಲ್ಲ. ಆಯಿತು, ನಿಮ್ಗೆ ಯಾವಾಗ ಹೇಳ್ಕೋಬೇಕು ಅನ್ನಿಸ್ತದೋ ಆವಾಗ ಹೇಳ್ಕೊಳ್ಳಿ. ಎಲ್ಲಿ ಗಂಟ ಇರಬೇಕು ಅನ್ನಿಸ್ತದೋ ಅಲ್ಲಿ ಗಂಟ ಇರಿ. ಯಾವಾಗ ಹೋಗ್ಬೇಕು ಅನ್ನಿಸ್ತದೋ ಆವಾಗ ಹೋಗಿ. ಸರಿನವ? ಗೌಡ್ರೆ, ತಿಂಡಿ ಕರ್ಕೊ ಹೋಗಿ. ಸರಿ ಪುಟ್ಟಕ್ಕ. ಹೋಗ್ರಪ್ಪ, ತಿಂಡಿ ತಿನ್ನೋಗಿ. ಬನ್ನಿ. ಅಯ್ಯೋ ಪಾಪ. ಪುಟ್ಟಮ್ಮೆ, ಹಾಂ, ನಂಗೆ ಯಾಕೋ ನೀನು ನಿರ್ಧಾರ ಸರಿ ಅಂತ ಅನಿಸ್ತಾ ಇಲ್ಲ. ಯಾವ ನಿರ್ಧಾರ? ಅದೇ ಅವ್ರನ್ನ ಮನೆನಾಗ ಇಟ್ಕೊಳ್ಳೋ. ಇಲ್ಲೇ ಇದೇ ಊರಲ್ಲಿ ಬಂದು ಸೇರ್ಕೊಂಡಿರ್ಬೋದು ಅಂತ ಗುಮಾನಿ. ಹುಡ್ಕೊಡಿ ಸಾಹೇಬ್ರೆ. ಕೆಸರು ಮೇಲೆ ಕಾಸು ಬಿದ್ದರೂ ನಾಲ್ಗೆಲ್ಲಿ ಎತ್ತೋ ನೀನು. ದುಡ್ಡು ಬಿಡು, ಹುಡುಗಿ ಬೇಕು ಅಂತ ಇದೆಯಾ ಅಂದರೆ ಕಾಸಿಗಿಂತ ಕಾಸ್ಟ್ಲಿನೇನು ಅವಳು. ನೋಡೋಕೆ ಹೆಂಗಿರ್ತಾಳೆ? ಅದಕ್ಕೆ ಅಲ್ವಾ ಪೊಲೀಸ್ ಬುದ್ಧಿ ಅನ್ನೋದು. ಅಷ್ಟೊಂದು ಸೂಪರ್ ಆಗಿದ್ದಾಳ ಸಾಹೇಬ್ರೆ? ನೀನು ಕೇಳಷ್ಟು ಕೊಡ್ತೀನಿ, ಅವಳ ಮೇಲೆ ಮಾತ್ರ ಕಣ್ಣಾಗ್ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.